ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ BPL ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಇವತ್ತು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿರೋ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದೆ. ರೇಷನ್ ಕಾರ್ಡ್ಗೆ ಏನಾದರೂ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಕೇವಲ 15 ದಿನದಲ್ಲೇ ನಿಮಗೆ ರೇಷನ್ ಕಾರ್ಡ್ಗಳು ಸಿಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈಗ ಹಾಸ್ಪಿಟಲ್ಗೆ ಏನಾದರೂ ಬೇಕಾಗಿತ್ತು ಅಂದರೆ ಅವರಿಗೆ ಇಮಿಡಿಯೇಟಾಗಿ ಕೊಡ್ತಾ ಇದ್ರು. ಸೊ ಅವ್ರಿಗೂ ಕೂಡ ಸಿಗುತ್ತೆ ಮತ್ತು ಬೇರೆಯವ್ರಿಗೂ ಕೂಡ ಸಿಗುತ್ತೆ. ಅದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇವಾಗ ನಾಳೆ ರಾಜ್ಯ ಬಜೆಟ್ ಆಗ್ತಾ ಇದೆ. ಸೊ ಆ ಒಂದು ಬಜೆಟಲ್ಲಿ ಇವಾಗ ಗೃಹಲಕ್ಷ್ಮಿಯರು ಏನಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂಥವ್ರು, ಅವರಿಗೆ ಇನ್ನು ಮುಂದೆ ವರ್ಷಕ್ಕೆ 2 ಸೀರೆನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿನೂ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಳ್ಳೋಣ. ಹಾಗಾದರೆ ಕೊಡ್ತಾರಾ ಏನು ಅಥವಾ ಫೇಕಾ ನಿಜಾನ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. BPL ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬರೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಮತ್ತು ಜೊತೆಗೆ ರೇಷನ್ ಕಾರ್ಡ್ಗೆ ಹೊಸದಾಗಿ ಅಪ್ಲಿಕೇಶನ್ ಸಲ್ಲಿಸೋದಕ್ಕೂ ಕೂಡ ಅಪ್ಲಿಕೇಶನ್ಗಳನ್ನು ಕೂಡ ಬಿಡ್ತಾ ಇರಲಿಲ್ಲ. ಸೊ ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ ನೀವೇನಾದರೂ ರೇಷನ್ ಕಾರ್ಡ್ನ ಪಡಿಬೇಕು ಅಂತ ಅಂದ್ಕೊಂಡಿದ್ರೆ ಕೇವಲ 15 ದಿನದಲ್ಲೇ ನಿಮಗೆ ರೇಷನ್ ಕಾರ್ಡ್ ಸಿಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ಏನಾದರೂ ಆಸ್ಪತ್ರೆಗೆ ಏನಾದರೂ ಬೇಕಿತ್ತು, ಹೆಲ್ತ್ ಪರ್ಪಸ್ಸಿಗೆ ಏನಾದರೂ ಬೇಕಿತ್ತು ಅಂತಂದರೆ ಯಾವಾಗ ಬೇಕಿದ್ರೂ ಕೂಡ ಅಪ್ಲೈ ಮಾಡ್ಬೋದಿತ್ತು. ಅದಕ್ಕೆಲ್ಲ ಕಾಲಾವಕಾಶನ ಕೊಟ್ಟಿದ್ದಾರೆ. ಅದಕ್ಕೆ ಬೇಗನೂ ಕೂಡ ಇಶ್ಯೂ ಮಾಡ್ತಾರೆ. ಸೊ ಇವಾಗ ಆಲ್ಮೋಸ್ಟ್ ಒಂದು ವರ್ಷ 2 ವರ್ಷದ ಹಿಂದೆ ಅಪ್ಲೈ ಮಾಡಿರೋರು ಇನ್ನೂ ನಮಗೆ ರೇಷನ್ ಕಾರ್ಡ್ಗಳು ಬಂದಿಲ್ಲ, ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ನಮ್ಮ ಜಿಲ್ಲೆಗೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಕೊಟ್ಟೇ ಇಲ್ಲ 1-2 ವರ್ಷದಿಂದನೂ ಕೂಡ. ಸೊ ಇವಾಗ ಕೆಲವೊಂದಿಷ್ಟು ಜನಕ್ಕೆ ನಿಮ್ಗೆ 15 ದಿನದಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಯಾರಿಗೆಲ್ಲ ಸಿಗುತ್ತೆ 15 ದಿನದಲ್ಲಿ ಅಂತ ನೋಡೋದಾದರೆ, ಇವಾಗ ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಇಟ್ಕೊಂಡಿರ್ತಾರೆ ನೋಡಿ. ಅದನ್ನು ಆ್ಯಕ್ಚುಲಿ 2 ರೇಷನ್ ಕಾರ್ಡ್ನ ಒಂದು ಮನೇಲಿ ಇಟ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟು ರೂಲ್ಸ್ ಇರುವಂಥದ್ದು. ರಾಜ್ಯ ಸರ್ಕಾರದಿಂದನೂ ರೂಲ್ಸ್ ಇದೆ, ಕೇಂದ್ರ ಸರ್ಕಾರದಿಂದನೂ ಕೂಡ ರೂಲ್ಸ್ ಇದೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಜನ ಏನೇನೋ ಫೇಕ್ ಎಲ್ಲ ಮಾಡಿ ಸೊ ಒಂದೇ ಮನೇಲಿ 2 3 ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ. ಹೇಗೆಂದರೆ ಇಬ್ಬರು ಗಂಡು ಮಕ್ಳು ಇರ್ತಾರೆ ಅಂದ್ಕೊಳ್ಳಿ, ಇಬ್ಬರು ಗಂಡು ಮಕ್ಳಿಗೂ ಕೂಡ ಮದುವೆ ಆಗಿರುತ್ತೆ, ಒಟ್ಟಿಗೆ ಇರ್ತಾರೆ ಎಲ್ಲರೂ ಕೂಡ, ಅತ್ತೆ ಮಾವ, ಇಬ್ಬರು ಗಂಡು ಮಕ್ಕಳು, ಇಬ್ಬರು ಸೊಸೆಯರು ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾರೆ. ಬಟ್ ಎಲ್ಲರದ್ದು ಕೂಡ ಸಪ್ರೇಟಾಗಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಸೊ ಆ ರೀತಿ ರೂಲ್ಸ್ ಇಲ್ಲ. ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇರುವಂಥದ್ದು. ಅಂದರೆ ಒಂದು ಅಡ್ರೆಸ್ ಪ್ರೂಫಿಗೆ ಒಂದು ರೇಷನ್ ಕಾರ್ಡ್ ಮಾತ್ರನೇ ಅಂತ ಇರುತ್ತೆ. ಬಟ್ ಅವ್ರು ಏನಾದರೂ ದುಡ್ಡು ಎಲ್ಲ ಕೊಟ್ಟು ಎಲ್ಲ ಚೇಂಜಸ್ ಮಾಡಿಸ್ಕೊಂಡು ಫೇಕ್ ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಇವಾಗ ಅಂಥವ್ರಿಗೆ ನೀವೇನಾದರೂ ಇದ್ದೀರಾ ಅಂತಂದರೆ ಇವಾಗ ಒಂದೇ ರೇಷನ್ ಕಾರ್ಡ್ ಇದೆ. ಬಟ್ ಆದರೆ ನಾವು ಆ ಮನೆಯಲ್ಲಿಲ್ಲ, ನಾವು ಬೇರೆ ಕಡೆ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ನಾವು ಬೆಂಗಳೂರಲ್ಲಿ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಮೈಸೂರು, ಹಾಸನ, ಮಂಡ್ಯನ ತಗೊಳ್ಳಿ, ಅಲ್ಲಿ ನಮ್ಮೂರು ಹಳ್ಳಿನಲ್ಲಿ ಇದ್ವಿ. ಆವಾಗ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ವಿ. ಬಟ್ ನಾವೀಗ ಕೆಲಸಕ್ಕೋಸ್ಕರ ಸಿಟಿಗೆ ಶಿಫ್ಟ್ ಆಗಿದ್ದೀವಿ. ಸೊ ಇವಾಗ ನಮ್ಮ ಸಪ್ರೇಟಾಗಿ ರೇಷನ್ ಕಾರ್ಡ್ನ ಮಾಡಿಸ್ಕೋಬೋದು ಅಂತಂದರೆ ಅಂಥವ್ರಿಗೆ ಮಾತ್ರನೇ ಕಾಲಾವಕಾಶನ ಕೊಟ್ಟಿರುವಂಥದ್ದು. ಅಂತಂದರೆ ಇವಾಗ ಬೇರೆ ಕಡೆ ಇದ್ದೀರಾ, ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನೀವು ಕೆಲಸ ಮಾಡ್ತಾ ಇರುವಂಥ ಮನೆ ಏನು ಲೀಸ್ ಹಾಕ್ಸ್ಕೊಂಡಿದ್ದೀರ, ಅಲ್ಲಿ ಲೀಸೋ ಬಾಡಿಗೆನೋ ಅದ್ರ ಅಗ್ರಿಮೆಂಟ್ ಇರುತ್ತಲ್ವ. ಸೊ ಅದು ಮತ್ತು ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ಗಳನ್ನ ಕೊಟ್ಟು ನೀವು ಹೊಸದಾಗಿ ಮತ್ತೆ ಪಡಿಬೋದು. ನಾವು ಬೇರೆ ಆಗಿದ್ದೀವಿ, ನಮಗೆ ಬೇರೆ ರೇಷನ್ ಕಾರ್ಡ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದೇ ಮನೆಯಲ್ಲಿ ಇಟ್ಕೊಂಡು ಈ ರೀತಿ ಅಪ್ಲೈ ಮಾಡೋಕ್ಕಾಗಲ್ಲ. ಇವಾಗ ಟೆಕ್ನಾಲಜಿ ಎಲ್ಲ ತುಂಬ ಫಾಸ್ಟ್ ಆಗಿದೆ. ಇವಾಗ ನೀವೇನಾದರೂ ಆಧಾರ್ ಕಾರ್ಡ್ ಕೊಟ್ರಿ ಅಂತಂದರೆ ಆಧಾರ್ ಕಾರ್ಡಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಕಾಲ ಇಂದನೇ ಎಲ್ಲ ವರ್ಕ್ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ನೀವು ಆ ರೀತಿ ಏನಾದರೂ ಫೇಕಾಗಿ ಮಾಡಿಸ್ಕೋತೀರಾ ಅಂತಂದರೆ ಖಂಡಿತವಾಗ್ಲೂ ಸಿಕ್ಕಾಕೊಬಿಡ್ತೀರಾ. ಸೊ ಹಾಗಾಗಿ ನೀವು ಬೇರೆ ಹೋಗಿದ್ದೀರಾ ಅಂತಂದರೆ ಮಾಡಿಸ್ಕೊಬೋದು, ಅಥವಾ ಒಂದೇ ಊರಲ್ಲಿ ಬೇರೆ ಮನೆಯಲ್ಲಿ ಇದ್ದೀರಾ ಅಂದ್ರೂ ಕೂಡ ಮಾಡಿಸ್ಕೋಬೋದು. ಬಟ್ ಆದರೆ ಒಟ್ಟಿಗೆ ಇದ್ದೀರಾ ಅಂತಂದರೆ ಆಗಲ್ಲ. ಸೊ ಅಂಥವರಿಗೆ ಮಾತ್ರನೇ 15 ದಿನದಲ್ಲಿ ಚೇಂಜಸನ್ನು ಮಾಡಿಸ್ಕೊಳ್ಳೋದಕ್ಕೆ ಕಾಲಾವಕಾಶನ ಕೊಟ್ಟಿದ್ದಾರೆ, ಬೇರೆ ಮಾಡಿಸ್ಕೊಳ್ಳೋದಕ್ಕೆ. ನಾವು ಮದುವೆ ಆಗಿ ತುಂಬ ವರ್ಷ ಆಗಿದೆ, ಇಷ್ಟು ದಿನ ಒಟ್ಟಿಗೆ ಇದ್ವಿ, ಇವಾಗ ನಾವು ಬೇರೆ ಬಂದಿದ್ದೀವಿ ಅಂತಂದರೆ ಇವಾಗ ಮಾಡಿಸ್ಕೋಬೋದು. ಜೊತೆಗೆ ನಮ್ಗೆ ಇವಾಗ ಮದುವೆ ಆಗಿದೆ, ನಾವು ಇವಾಗ ಬೇರೆ ಬಂದಿದ್ದೀವಿ ಅನ್ನೋರು ಕೂಡ ಇಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನ 15 ದಿನದಲ್ಲೇ ಕೊಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಆಹಾರ ಇಲಾಖೆಯಿಂದ ಸೂಚನೆಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ಅಂಥವರಿಗೆ, ಜೊತೆಗೆ ನಿಮ್ಗೆ ಏನಾದರೂ ಹೆಲ್ತ್ ಪರ್ಪಸ್ಸಿಗೆ ಏನಾದರೂ ಬೇಕಾಗಿತ್ತು ಅಂತಂದರೆ ಅಂಥವ್ರಿಗೂ ಕೂಡ ತುಂಬ ಬೇಗನೆ ರೇಷನ್ ಕಾರ್ಡ್ಗಳು ಸಿಗುತ್ತೆ. ಸೊ ಇಷ್ಟು ಚೇಂಜಸ್ಗಳನ್ನ ಮಾಡಿದ್ದಾರೆ. ಇನ್ನು ಇಂದಿರಾ ಕಿಟ್ ಬಗ್ಗೆ ನೋಡೋದಾದರೆ, ಇಂದಿರಾ ಕಿಟ್ಟನ್ನು ಕೂಡ ಅದಕ್ಕೂ ಕೂಡ ಇವಾಗ ಬಜೆಟ್, ನಾಳೆ ಏನು ಬಜೆಟ್ ಆಗುತ್ತಲ್ವ ಅದರಲ್ಲಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಣನ ಬಜೆಟಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಸೊ ಇನ್ನು ಮುಂದೆ ಇಂದಿರಾ ಕಿಟ್ಟನ್ನೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಈ ತಿಂಗಳಿಂದ ಕೊಡಬೇಕಾಗಿತ್ತು, ಹೇಳಿ ಅವ್ರು 6 ತಿಂಗಳು ಮೇಲಾಯ್ತು ಅನಿಸುತ್ತೆ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಅದೇ ಕೊಟ್ಟಿರಲಿಲ್ಲ. ಮಾರ್ಚ್ ಏಪ್ರಿಲಲ್ಲಿ ಅಂತ ಹೇಳಿದ್ರು. ಇವಾಗ ಮಾರ್ಚ್ ತಿಂಗಳು ಕೂಡ ಸ್ಟಾರ್ಟ್ ಆಗಿದೆ. ಬಹುಶಃ ಈ ತಿಂಗಳಲ್ಲಿ ಕೊಡ್ಬೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ಮಂತ್ ಏಪ್ರಿಲಿಂದ ಕೂಡ ಸ್ಟಾರ್ಟ್ ಆಗ್ಬೋದು. ಸದ್ಯಕ್ಕೆ ವೆಯ್ಟ್ ಮಾಡಿ ನೋಡೋಣ ಯಾವಾಗ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು.
ಸೊ ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಆಯಿತು. ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇವಾಗ ಪ್ರೆಸೆಂಟ್ ಏನು ರೇಷನ್ ಕಾರ್ಡಿಗೇನು ಅಪ್ಲಿಕೇಶನ್ಗಳನ್ನೇನು ಬಿಟ್ಟಿಲ್ಲ, ಫೆಬ್ರವರಿನಲ್ಲೇ ಬಿಡ್ತೀವಿ ಅಂತ ತಿಳಿಸಿದ್ರು. ಇವಾಗ ಮಾರ್ಚಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು, ಬಟ್ ಇನ್ನೂ ಕೂಡ ಬಿಟ್ಟಿಲ್ಲ. ಬಟ್ ಇವ್ರಿಗೆ ಮಾತ್ರನೇ ಅವಕಾಶನ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಎಲ್ಲಿ ಹೋಗಬೇಕು ಅಂತಂದರೆ, ನೀವಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತಾಂಡಿ, ಅಂದರೆ ನೀವು ಸಪ್ರೇಟ್ ಆಗಿದ್ದೀರಾ ಇವಾಗ ಮತ್ತು ಹೊಸದಾಗಿ ಮದುವೆ ಆಗಿದ್ದೀರಾ ಅನ್ನೋರು, ನೀವು ನಿಮ್ಮ ಹತ್ತಿರದ ತಾಲೂಕು ಆಫೀಸ್ ಏನಿದೆ ಅಲ್ಲಿ ಹೋಗಿ ನೀವು ಭೇಟಿ ನೀಡಬೇಕಾಗುತ್ತೆ. ಸೊ ಈ ರೀತಿ ಹೇಳ್ಬೇಕಾಗುತ್ತೆ ನೀವು, ಈ ಥರ ಇವಾಗ ರೂಲ್ಸ್ ಮಾಡಿದಾರಲ್ಲ, ಸೊ ನಾವು ಸಪ್ರೇಟ್ ಆಗಿದ್ದೀವಿ, ಇಷ್ಟು ದಿನ ಜೊತೆಗೇನೆ ಇದ್ವಿ, ಊರಲ್ಲಿ ಇದ್ವಿ, ಬಟ್ ಇವಾಗ ಸಪ್ರೇಟಾಗಿ ನಾವು ಬೆಂಗಳೂರಿಗೆ ಬಂದಿದ್ದೀವಿ, ಇವಾಗ ನಮಗೆ ಸಪ್ರೇಟ್ ರೇಷನ್ ಕಾರ್ಡ್ ಬೇಕು ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಿ ಹೇಳಿದರೆ ಅವ್ರು ನಿಮಗೆ ಮಾಡಿಕೊಡ್ತಾರೆ. ಜೊತೆಗೆ ನಾವು ಹೊಸದಾಗಿ ಮದುವೆ ಆಗಿದ್ದೀವಿ, ನಾವು ಇವಾಗ ಬೇರೆ ಆಗ್ತಾ ಇದ್ದೀವಿ ಅಂತಂದ್ರೂ ಕೂಡ ಹಂಗೂ ಕೂಡ ಕೊಡ್ತಾರೆ. ಸೊ ಒಂದೇ ಮನೆಯಲ್ಲಿ ಒಟ್ಟಿನಲ್ಲಿ ಎರಡೆರಡು ಇಟ್ಕೊಳ್ಳೋಂಗಿಲ್ಲ ಅಷ್ಟೇ. ನೀವು ಬೇರೆ ಕಡೆ ಇದ್ದೀರಾ ಅಂತಂದರೆ ನಿಮ್ಮದು ಸಪ್ರೇಟ್ ಆಗಿ ತೊಗೋಬೋದಾಗಿರುತ್ತೆ. ಸೊ ಹೇಳ್ದಂಗೆ ನಿಮ್ಮ ಹತ್ತಿರದ ತಾಲೂಕು ಆಫೀಸಿಗೆ ಭೇಟಿ ನೀಡಿ, ಅಲ್ಲಿ ಹೇಳಿದರೆ ಅವರು ಆದಷ್ಟು ಬೇಗ ನಿಮಗೆ ರೇಷನ್ ಕಾರ್ಡ್ಗಳನ್ನ ಕೊಡ್ತಾರೆ. BPL ಆಗಿರಲಿ, APL ಆಗಿರಲಿ, ಅಂತ್ಯೋದಯ ಆಗಿರಲಿ, ಯಾವುದೇ ಆಗಿದ್ರು ಕೂಡ ನಿಮಗೆ ಆದಷ್ಟು ಬೇಗ ಇಶ್ಯೂ ಮಾಡ್ತಾರೆ. ಓಕೆನಾ? ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಆಯಿತು. ಇನ್ನು ಇವತ್ತು ತುಂಬ ಸುದ್ದಿ ಆಗ್ತಾ ಇರುವಂಥದ್ದು ಗೃಹಲಕ್ಷ್ಮಿಯರು ಏನಿದ್ದಾರೆ, ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾ ಇರುವಂಥವ್ರು, ಅಂಥವ್ರಿಗೆ ನಾಳಿನ ಬಜೆಟಲ್ಲಿ ವರ್ಷಕ್ಕೆ 2 ಸೀರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಇದನ್ನು ನ್ಯೂಸ್ ಮಾಧ್ಯಮಗಳಲ್ಲೇ ತಿಳಿಸ್ತಾ ಇದ್ದಾರೆ. ಅದು ನಂಬಬೇಕೋ ಬಿಡಬೇಕೋ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ. ಕೆಲವೊಂದಿಷ್ಟು ಜನ ಅನ್ಬೋದು, ಇವರು ಕೂಡ 2,000ನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಇನ್ನು ಸೀರೆ ಕೊಡ್ತಾರೆ, ಅದನ್ನೇ ಫಸ್ಟ್ ಕರೆಕ್ಟಾಗಿ ಕೊಡಲಿ, ನಮಗೆ ಸೀರೆ ಏನು ಬೇಡ ಅಂತಲೂ ಕೂಡ ಅನ್ಬೋದು, ನಿಮಗೆ ಅನ್ನಿಸ್ಬೋದು. ಹೌದು, ಅದು ಒಂದು ಕಡೆ ನಿಜ ಅಂತಲೇ ಹೇಳ್ಬೋದು. ಇವಾಗ 5-6 ತಿಂಗಳು ಹಣನ ಪೆಂಡಿಂಗ್ ಇಟ್ಕೊಂಡಿರ್ತಾರೆ, 5-6 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣನೇ ಕೊಟ್ಟಿಲ್ಲ. ಅದ್ರಲ್ಲಿ ಸೀರೆ ಕೊಡ್ತಾರೆ ಅಂತಂದರೆ ನಂಬೇಕಾ ಬಿಡಬೇಕಾ ಅಂತ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಅದು 7ನೇ ಗ್ಯಾರಂಟಿ, 6ನೇ ಗ್ಯಾರಂಟಿ ಯೋಜನೆ, ವರ್ಷಕ್ಕೆ 2 ಸೀರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಧ್ಯಮದೆಲ್ಲ ತೋರಿಸ್ತಾ ಇದ್ದಾರೆ. ವೆಯ್ಟ್ ಮಾಡೋಣ, ಬಜೆಟಿಗೆ ಏನು ತುಂಬ ದಿನ ಏನಿಲ್ಲ, ನಾಳೆನೇ ಬಜೆಟ್ ಇರೋದ್ರಿಂದ ಅದರಲ್ಲಿ ಏನು ಘೋಷಣೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಕೊಟ್ಟರೆ ಖುಷಿ ಆಗುತ್ತೆ. ಬಟ್ ಅವ್ರು ಕೊಡೋದು ಬೇಡ, ಗೃಹಲಕ್ಷ್ಮಿ ಯೋಜನೆ ಹಣ ಏನು ಕೊಡ್ತಾ ಇದ್ದಾರಲ್ವ ಅದನ್ನು ಕರೆಕ್ಟಾಗಿ ಕೊಟ್ಟರೆ ಸಾಕು, ಅದೇ ಸೀರೆ ಕೊಟ್ಟಷ್ಟು ಖುಷಿ ಆಗುತ್ತೆ ಮಹಿಳೆಯರಿಗೆ. ನನ್ನ ಅನಿಸಿಕೆ ಇದು, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಬೆಟರು, ಗೃಹಲಕ್ಷ್ಮಿ ಯೋಜನಾ ಹಣನೇ ಕರೆಕ್ಟಾಗಿ ಕೊಟ್ಟರೆ ನಿಜವಾಗ್ಲೂ ಬೆಟರ್ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದನೂ ಕೂಡ ತುಂಬ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾನೆ ಇದ್ದಾರೆ. 2 ಸೀರೆನ ಕೊಡ್ತಾರಂತೆ, ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ವರ್ಷಕ್ಕೆ 2 ಸೀರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಜೆಟಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಅಫಿಷಿಯಲ್ ಆಗೇನೋ ಯಾರು ಶಾಸಕರಾಗಲಿ ಅಥವಾ ಸರ್ಕಾರದಿಂದಾಗಲಿ ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ. ಬಜೆಟಲ್ಲಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಕೊಟ್ಟರು ಕೊಡ್ಬೋದು, ಕೊಡದೇನೂ ಇರ್ಬೋದು. ಕೊಡ್ತಾರೆ ಅಂತ 100% ಹೇಳೋಕ್ಕಾಗಲ್ಲ, ಕೊಡಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಸೊ ನಾಳೆನೇ ಬಜೆಟ್ ಇರೋದ್ರಿಂದ ವೆಯ್ಟ್ ಮಾಡಿ ನೋಡೋಣ ನಾಳೆವರೆಗೂ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋವರೆಗೂ ಕೂಡ ಯಾರೋ ಅದ್ರ ಬಗ್ಗೆ ಇದು ನಿಜ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಆದಮೇಲೆ ಬೇಕಿದ್ರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ಅದ್ರ ಬದಲು ಕರೆಕ್ಟಾಗಿ ಗೃಹಲಕ್ಷ್ಮಿ ಕೊಟ್ರೇ ಎಷ್ಟೋ ಖುಷಿ ಆಗುತ್ತೆ ಮಹಿಳೆಯರಿಗೆ ಅಂತಲೇ ಹೇಳ್ಬೋದು. ಇನ್ನು 27ನೇ ಕಂತಿನ ಹಣಕ್ಕೂ ಕೂಡ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. 27 ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾಳೆ ಬಜೆಟ್ ಇದೆ ಅಲ್ವಾ, ಬಹುಶಃ ಬಜೆಟ್ ಆದಮೇಲಂತೂ ಇಷ್ಟು ಗೃಹಲಕ್ಷ್ಮಿಗೆ ವರ್ಷಕ್ಕೆ ಇಷ್ಟು ಬೇಕಾಗುತ್ತೆ ಅಂತ ಹಣ ಇಂತಿಷ್ಟು ಅಂತ ಹೇಳ್ಬಿಟ್ಟು ತೆಗೆದಿರ್ತಾರೆ. ಸೊ ಬಜೆಟ್ ಆದ ತಕ್ಷಣ ದುಡ್ಡನ್ನ ಏನಾದರೂ ಕೊಟ್ಟರು ಅಂತಂದರೆ ಇಮಿಡಿಯೇಟಾಗಿ ಒಂದು 2 ಕಂತಾದರೂ ಕೂಡ ರಿಲೀಸ್ ಮಾಡ್ತಾರೆ. ಬಹುಶಃ ಈ ತಿಂಗಳಲ್ಲಂತೂ 1 ಕಂತಾದರೂ 100% ಸಿಗುತ್ತೆ. ಬಟ್ 27, 28ನೇ 2 ಕಂತು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. 27 ಅಂತೂ ಸಿಗಬಹುದು. ಯಾವ ಡೇಟು ಏನು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿಲ್ಲ. ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ಸ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ನಾಳಿನ ಬಜೆಟಲ್ಲಿ ಏನೆಲ್ಲ ಗಿಫ್ಟ್ಗಳನ್ನ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಅಂತ ಹೇಳ್ಬಿಟ್ಟು, ನಾಳೆ ಏನೆಲ್ಲ ಬಜೆಟಲ್ಲಿ ಮಂಡನೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾಳಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅಪ್ಡೇಟನ್ನು ಮಾಡ್ತೀನಿ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.